ಸರ್ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಅದೇ ನಮ್ದು ಪ್ಲಾನ್ ಅಲ್ಲಿ ಇದ್ದಂಗೆ ನಾವು ರಿಲೀಸ್ ಮಾಡಿರೋ ಪ್ಲಾನೇ ಸ್ವಲ್ಪ ಬೇರೆ ತರ ಮಾಡ್ಕೊಂಡಿದೀವಿ. ಸೊ ಒಂದೊಂದೇ ನಿಜ, ಯಾಕಂದ್ರೆ ತುಂಬಾ ಕಡೆ ಎಲ್ಲಾ ಕಡೆ ರಿಲೀಸ್ ಮಾಡಿ ಎಲ್ಲಾ ಕಡೆನೂ ಕಾನ್ಸಂಟ್ರೇಟ್ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬಾ ಕಷ್ಟ ಇದೆ. ಸೊ ಹಂಗಾಗಿ ಲಿಮಿಟೆಡ್ ಸ್ಕ್ರೀನ್ಸ್ಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದೀವಿ. ಅಂಡ್ ಆರ್ಗಾನಿಕ್ ಆಗಿ ಬರ್ತಿರುವಂತ ಆಡಿಯನ್ಸ್ ಎಲ್ಲರೂ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸರ್. ಅದು ತುಂಬಾ ಖುಷಿ ಆಗುವಂತ ವಿಷಯ. ಆಮೇಲೆ ನಾಳೆ ನಾಡಿದ್ದು ಮತ್ತೆ ಆಚೆ ನಾಡಿದ್ದು 3 ದಿನ ರಜೆ ಇದೆ. ಆಮೇಲೆ ನಮ್ದೊಂದು ರಂಗಭೂಮಿ ತಂಡ, ಈಗಾಗಲೇ ನಾನು ಯಾವಾಗಲೂ ಹೇಳಿದ್ದೆ, ಹಾಗಾಗಿ ನಮ್ಮದು ಒಂದು ದೊಡ್ಡ ಸಮೂಹನೇ ಇದೆ. ರಂಗಭೂಮಿಯಲ್ಲಿ ನಾವು ಒಂದೊಂದು ಕಮ್ಯುನಿಟಿನ ಬೆಳವಣಿಗೆ ಮಾಡಿದ್ದೀವಿ. ಅವರೆಲ್ಲರೂ ನಾಳೆ ನಾಡಿದ್ದು ಆಚೆ ನಾಡಿದ್ದು ಬಂದು ಈ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ ಫೀಡ್ಬ್ಯಾಕ್ ಹಾಕುವಂಥದ್ದಾದರೆ ಆಗ ಇದ್ರದ್ದು ಟ್ರ್ಯಾಕ್ಷನ್ ತೊಗೊಳುತ್ತೆ. ಮುಂದಕ್ಕಿನ್ನ 1 ವಾರ 2 ವಾರ ನಿಂತ್ಕೊಳ್ಳೋ ಸಾಧ್ಯತೆ ಇದೆ. ಆಮೇಲೆ ಇವತ್ತು ತುಂಬಾ ಖುಷಿಯಾಗಿದೆ. ಇನ್ನೊಂದು ವಿಷಯ ಅಂದ್ರೆ GT ಮಾಲ್ ಮತ್ತೆ ಓರಿಯನ್ ಮಾಲ್ ಹತ್ರ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಸೊ ನಾನು ಮತ್ತೆ ಅದೇ ಹೇಳ್ತಾ ಇರೋದು, ಪಕ್ಕಾ ಫ್ಯಾಮಿಲಿ ಕೂತ್ಕೊಂಡು ಒಂದು ಪಂಚತಂತ್ರ ಪ್ಲಸ್ ಟೆಕ್ನಾಲಜಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನೋಡೋ ತರ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಪಂಚತಂತ್ರ ಮತ್ತು ತಾಂತ್ರಿಕತೆಯನ್ನು ಇನ್ವಾಲ್ವ್ ಮಾಡಿದೀವಿ. ಸೊ ಪಂಚತಾಂತ್ರಿಕತೆ ಅನ್ಬೋದೇನೋ ಇದನ್ನ. ಸೊ ಅದೊಂದು ಕಾನ್ಸೆಪ್ಟ್ ಅಲ್ಲಿ ಮಕ್ಕಳು ಬಂದು ನೋಡ್ಲಿ. ಥ್ಯಾಂಕ್ ಯು ಸರ್. ಲಾಸ್ಟ್ ಮಂತ್ ಅಲ್ಲಿ ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂತು, ಟೈಮ್ ಟ್ರಾವೆಲ್ ಅಲ್ಲ ಆಕ್ಚುಲಿ. ಅದು ಸ್ಟಾರ್ಟಿಂಗ್ ಅಲ್ಲಿ ಎತ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು, ಬಟ್ ಆಮೇಲೆ OTT ಸಿಕ್ಕಾಪಟ್ಟೆ ಪ್ರಶಂಸೆ ಪಡಿತು. ಅವರು ಸ್ವಲ್ಪ ಪ್ರಮೋಷನ್ಸ್ ಕಮ್ಮಿ ಮಾಡಿದ್ರು. ನೀವು ಅದೇ ತರ ಅಟೆಂಪ್ಟ್ ಇದೆ ಆಕ್ಚುಲಿ. ಟೈಮ್ ಲೂಪ್ ಅಂತ ಬಂದಿದೆ ಈಗ ಆಲ್ರೆಡಿ ಹೊರಗಡೆ. ಈ ತರ ಸಿನಿಮಾಗಳಿಗೆ ಜಾಸ್ತಿ ಪ್ರಮೋಷನ್ ಮಾಡಿದ್ರೆ ಆಕ್ಚುಲಿ ಜನ ಆಕ್ಟಿವ್ ಆಗಿ ಬರೀ OTT ನೋಡೋರು ಥಿಯೇಟರ್ ಬರ್ಸ್ಬೋದಲ್ವಾ? ನೀವು ಅದೊಂದು ಪ್ರಯತ್ನ ಮಾಡ್ಬೋದಲ್ವಾ ಸರ್? 100% ಅದೇ ಪ್ರಯತ್ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾ ಇದೀವಿ. ಅಂದ್ರೆ ಎಕ್ಸಾಂಪಲ್ ಇವಾಗ ಯೂಶಲಿ ನನ್ಗೆ ಗೊತ್ತಿಲ್ಲ, ನಾನು ಫ್ರಾಂಕ್ ಆಗಿ ಹೇಳ್ತೀನಿ, ಈಗ ಒಂದು ಟ್ರೈಲರ್ ಏನಾದ್ರು ನಾವು ಒಂದು ವೇದಿಕೆಯಲ್ಲಿ ಈಗ ಕನ್ನಡ ಆಡಿಯನ್ಸ್ ಎಲ್ಲರಿಗೂ ರೀಚ್ ಆಗ್ಲಿ ಅನ್ನೋ ತರನೇ ಅಲ್ವಾ ಅದನ್ನ ಹಾಕೋದು. ಸೊ ಆ ಇನ್ವಿಟೇಷನ್ ಕನ್ವರ್ಟ್ ಆಗಿ ಥಿಯೇಟರ್ಗೆ ಬರಬೇಕು. ಸೊ ಈಗ ಶುಕ್ರವಾರ ಈಗ ನೀವು ಹೇಳ್ದಂಗೆ ಇವತ್ತೇ ರಿಲೀಸ್ ಆಯ್ತು ಅನ್ನೋದು ಆಕ್ಚುಲಿ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಅದು ಅಂದ್ರೆ ನಾವು ಏನೇ ಮಾಡ್ತೀವಿ ಅಂದ್ರೂ ಅದು ಆಬ್ವಿಯಸ್ಲಿ ಜನದಿಂದ ಜನಕ್ಕೆ, ಈಗ ಎಕ್ಸಾಂಪಲ್ ಈ ವಾರದಲ್ಲಿ ತುಂಬಾ ಸಿನಿಮಾಗಳಿದೆ, ಮೇ ಬಿ ಆ ಒಂದು ಎಲ್ಲ ಜಾಸ್ತಿ ಕಾಣಿಸ್ತಾ ಇರ್ಬೋದು, ಆ ತರದ ಆಗ್ತಾ ಇರ್ಬೋದು. ಸೊ ಮಾಡ್ತಾ ಇದೀವಿ ಸರ್ ಪ್ರಮೋಷನ್ ಅಂತೂ ಶಕ್ತಿ ಮೀರ್ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ರೆಗ್ಯುಲರ್ ಕನ್ವೆನ್ಷನಲ್ ಮೆಥಡ್ಸ್ ಬಿಟ್ಟು ಪ್ರಮೋಷನ್ಗೆ ಸೋಷಿಯಲ್ ಮೀಡಿಯಾನ ಭಾಳ ಹೆಚ್ಚು ಬಳಸ್ಕೊಂಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಇಲ್ಲ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಮತ್ತು ಇನ್ನೊಬ್ಬ ಟ್ವಿಟರಲ್ಲಿ ಎಲ್ಲ ಕಡೆನೂ ಸಾಕಷ್ಟು ರೀಲ್ಸ್ಗಳನ್ನ ಹಾಕೋದಾಗಲಿ, ಪೋಸ್ಟರ್ಸ್ಗಳನ್ನ ಹಾಕೋದಾಗಲಿ, ಸಿನಿಮಾಕ್ಕೆ ಸಂಬಂಧಪಟ್ಟ ಮೆಟೀರಿಯಲು ಭಾಳ ಬೂಸ್ಟ್ ಮಾಡಿ ಸಾಕಷ್ಟು ಪ್ರಚಾರ ಮಾಡಿದ್ದೀವಿ. ಕನ್ವರ್ಟ್ ಆಗಬೇಕಷ್ಟೇ ಅದೀಗ. ಆ್ಯಂಡ್ ಆ ಪ್ರತಿ ಶೋಗಳಲ್ಲೂ ಆಮೇಲೆ ಇನ್ನೊಂದೇನಂದ್ರೆ ತುಂಬಾ ಥ್ಯಾಂಕ್ ಯು ಯೂಟ್ಯೂಬ್ ಚಾನೆಲ್ಸ್ಗಳಿಗೆ. ಯಾಕೆಂದ್ರೆ ತಮಾಷೆನೇ ಅಲ್ಲ, ಇವತ್ತು ಒಂದು ಸಿನಿಮಾ ಈಗ ಬ್ರದರ್ ಕೇಳ್ದಂಗೆ ಒಂದು ಸಿನಿಮಾ ನಾವು ಪ್ರಮೋಷನ್ ಅಂತ ಮಾಡ್ತೀವಿ ಅಂದ್ರೆ ಈಗ ನಿಮ್ಗಳಿಗೆ ಗೊತ್ತಿದೆ ಅಂದಾಜು ಅದು ಯಾವ ತರ ಮಾರ್ಕೆಟ್ ಇದೆಲ್ಲ. ಸೊ ಹಂಗಿದ್ದಾಗ ಆಬ್ವಿಯಸ್ಲಿ ಒಂದು ಕನ್ನಡದ ಸಿನಿಮಾ ಅಂತ ಹೇಳಿ ಯೂಟ್ಯೂಬರ್ಸೇ ತುಂಬಾ ಸಪೋರ್ಟ್ ಮಾಡ್ತಾ ಇರೋದು. 100% ಥ್ಯಾಂಕ್ ಯು ಸೊ ಮಚ್. ತುಂಬಾ ಚಿರಋಣಿಯಾಗಿರ್ತೀವಿ ನಿಮ್ಗೆಲ್ಲ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಸಿನಿಮಾದಲ್ಲೂ ಒಂದು ವಿಭಿನ್ನವಾದ ಪಾತ್ರ ಅನ್ನೋದು ನನಗೆ ಕಲಾವಿದನಾಗಿ ನನಗೆ ಎಷ್ಟು ಖುಷಿ ಅನ್ಸುತ್ತೋ. ನಾನು ಫಸ್ಟ್ ಟೈಮ್ ಇಡೀ ಸಿನಿಮಾನ ನೋಡಿದ್ದು, ಅಂದ್ರೆ ನನ್ನ ಪೋರ್ಷನ್ ಅಷ್ಟೇ ಡಬ್ ಮಾಡಿ ಬಂದಿದ್ದೆ. ನನ್ನ ಪೋರ್ಷನ್ ಕತೆ ಯಾವಾಗಲೂ ಅಷ್ಟೇ ನಿರ್ದೇಶಕರು ನಾವು ಒಪ್ಕೊಳ್ಳಿ ಅನ್ನೋ ಕಾರಣಕ್ಕೂ ಅಥವಾ ನಮ್ಗೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಇದೆ ಅಂತ ಫೀಲ್ ಮಾಡ್ಸಕ್ಕೋ ನಮ್ಮ ಪರ್ಸೆ ಕತೆ ಹೇಳ್ಬಿಟ್ಟು ಒಪ್ಸಿರ್ತಾರೆ. ಸೊ ನಂದೇ ಬಹಳ ಮುಖ್ಯವಾದ ಪಾತ್ರ ಅನ್ಬಿಟ್ಟು ಶೂಟಿಂಗಿಗೆ ಹೋಗಿರ್ತೀವಿ. ಬಟ್ ನಾನಿಲ್ಲಿ ಕೆಲಸ ಮಾಡಿದ್ದು ಕಡಿಮೆ, ಬಹಳ ಇಂಪಾರ್ಟೆಂಟ್ ಆದ ರೋಲ್ ಅದು. ಒಂದು ಎಕ್ಸ್ಪ್ರೆಷನ್ನಲ್ಲೇ ಇಡೀ ಸಿನಿಮಾ ಕ್ಯಾರಿ ಆಗುವಂಥದ್ದು. ಮತ್ತು ಆಮೇಲೆ ನನ್ನ ಮಾತುಗಳು ಬರುತ್ತೆ. ಬಹಳ ಇಡೀ ಕಥೆಯನ್ನ ಅವ್ರು ಹೇಳಿದಾಗ ಒಂದೇ ಥರದ್ದು ಮತ್ತೆ ಟೈಮ್ ಲೂಪ್ ಅನ್ನೋದನ್ನ ಕನ್ವೆ ಮಾಡೋದೇ ಬಹಳ ಕಷ್ಟ. ಅಂದ್ರೆ ಅದೊಂದು ಗೋಜಲು, ಕ್ಲಿಷ್ಟ, ಸಂಕೀರ್ಣವಾಗಿಬಿಡುತ್ತೆ ಕತೆ ಹೇಳುವಾಗ. ಅದನ್ನ ಹಳ್ಳಿಯ ಹಿನ್ನೆಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಹಳ್ಳಿಯವರಿಗೂ ಅರ್ಥ ಆಗುವಂತ, ಅಂದ್ರೆ ಅವರು ತಿಳುವಳಿಕೆ ಇಲ್ದವರು ಅಂತಲ್ಲ, ಅಷ್ಟು ಸರಳವಾಗಿ ಆ ಕಥೆಯನ್ನ ಮುಟ್ಟಿಸಿರೋದು ನಿರ್ದೇಶಕರ ಸಾಮರ್ಥ್ಯ. ಇದು ಯಾವುದೇ ಬುದ್ಧಿ ಖರ್ಚು ಮಾಡದೆ ಕತೆ ಅರ್ಥ ಆಗುವಂತ, ಮಕ್ಕಳಿಗೂ ಕತೆ ಅರ್ಥ ಆಗೋ ರೀತಿಯಲ್ಲಿ ಟೈಮ್ ಲೂಪ್ ಅನ್ನ ಅವ್ರಿಗೆ ಅರ್ಥ ಮಾಡಿಸಿರೋದು ತುಂಬಾ ದೊಡ್ಡ ಸ್ಟ್ರೆಂತ್ USP ಈ ಸಿನಿಮಾದು. ಜನ ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇದ್ದವರು ಎಲ್ಲಾನು ಇಷ್ಟಪಡ್ತಾ ಇದ್ದಾರೆ. ವರ್ಡ್ ಆಫ್ ಮೌತ್ ಇನ್ನೂ ಹೆಚ್ಚಿನ ಪಬ್ಲಿಸಿಟಿ ಆಗುತ್ತೆ. ನೀವೆಲ್ಲರೂ ಅದನ್ನ ರೀಚ್ ಮಾಡಿಸ್ತೀರಾ ಅನ್ನೋ ಭರವಸೆ. ಅಂಡ್ ತುಂಬಾ ಥ್ಯಾಂಕ್ಸ್ ಫಾರ್ ದಿಸ್. ಥ್ಯಾಂಕ್ ಯು ಸೊ ಮಚ್. ಹೊಸಬರು ತಂಡ, ಹೊಸ ತಂಡ, ಬಹಳ ಕಷ್ಟಪಟ್ಟು ಒಂದು ರಂಗಭೂಮಿ ತಂಡ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ದೀವಿ. ನಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಹೆಚ್ಚು
ಇದನ್ನು ನೀವು ನಿಮ್ಮ ಫೀಡ್ಬ್ಯಾಕ್ ಆಗಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಆಗಲಿ ನಿಮ್ಮ ಚಾನಲ್ಗಳಲ್ಲಿ ಕೊಡ್ತಾ ಹೋದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಹೆಚ್ಚು ಜನಕ್ಕೆ ರೀಚ್ ಆಗೋ ಸಾಧ್ಯತೆ ಇದೆ. ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು. ಒಂದು ಸೆಕೆಂಡ್ ಇವ್ರು ಎಡಿಟರ್ ಎಸ್ಪೆಷಲಿ ಈ ಥರ ಸಿನಿಮಾಗೆ ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಎಡಿಟಿಂಗು ಮ್ಯೂಸಿಕ್ಕು ಎಲ್ಲ ತುಂಬ ಇಂಪಾರ್ಟೆಂಟ್. ಹೆಂಗೆ ಅನಿಸ್ತಾ ಇದೆ, ಏನಂತ ಇದೆ ಅಂದರೆ ಯಾವಾಗಲೂ ಹೇಳ್ತಾರಲ್ಲ, ಒಂದು ಕಾಂಪ್ಲೆಕ್ಸ್ ವಿಷಯನ ನಾವು ಎಲ್ರಿಗೂ ತಲುಪಿಸೋ ಪ್ರಯತ್ನ ನಿಜವಾಗ್ಲೂ ಎಲ್ಲರೂ ಮಾಡಬೇಕು. ಆ ಥರದ್ದು ವಿಷಯದಲ್ಲಿ ಇವಾಗ ನಾವೊಂದು ಪ್ರಯತ್ನ ಮಾಡ್ತಿದ್ದೀವಿ. ಈ ಥರದೊಂದು ಕಾಂಪ್ಲೆಕ್ಸ್ ವಿಷಯ ಅಂತಂದಾಗ ಎಲ್ಲೋ ತುಂಬ ನಮ್ಮನ್ನೇ ನಾವು ಬುದ್ಧಿವಂತರು ಅಂತ ಅಂದ್ಕೊಂಡು ಇದು ಅದು ಹೋಗೋದಲ್ದಲೆ ಇದು ಕಾಮನ್ ತುಂಬ ಒಂದು ಚಿಕ್ಕ ಮಕ್ಕಳು ಇವಾಗ ಇವಾಗ 3-4 ವರ್ಷದ್ದು ಮಕ್ಳು ಏನಿರ್ತಾರೆ ಅವ್ರುಗಳಿಗೂ ಅದು ಓಕೆ ಹಿಂಗೆಲ್ಲ ಆಗುತ್ತೆ ಇದು ಅನ್ನೋದು ಆ ತಿಳುವಳಿಕೆ ಇದೆಯಲ್ಲ, ಅದು ಬರೋ ಹಾಗೆ ಒಂದು ಸಿಂಪ್ಲೆಸ್ಟ್ ಮ್ಯಾನರಲ್ಲಿ ಒಂದು ಸ್ಟೈಲಿಶ್ ಎಡಿಟ್ ಪ್ಯಾಟ್ರನ್ನ ಟ್ರೈ ಮಾಡಿದ್ದೀನಿ. ಯಾವಾಗಲೂ ಒಂದು ನನ್ನ ಎಡಿಟಿಂಗ್ ಟೇಬಲ್ ಒಂದು 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಎಡಿಟ್ ಮಾಡಬೇಕಾದ್ರೆ ಸಿನಿಮಾಗಳಲ್ಲಿ ಇವಾಗ ಈ ಥರದ್ದೊಂದು ದೊಡ್ಡ ಸ್ಕ್ರೀನಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಅದು ತುಂಬ ಖುಷಿ ಅಂತ ಅನ್ನಿಸ್ತಿದೆ. ಎಲ್ಲರೂ ಅಂತ ಹೇಳ್ತಾರಲ್ಲ, ಅಂದರೆ ಈ ಸಿನಿಮಾ ಬೇಸಿಕ್ಲಿ ಇಟ್ ಈಸ್ ಆನ್ ಎಕ್ಸ್ಪೀರಿಯನ್ಸ್. ಅಂದರೆ ಅದನ್ನು ಕೂತ್ಕೊಂಡು ಮನೇಲಿ ನೋಡೋ ಅಂಥದ್ದಲ್ಲ ಅಥವಾ 4 ಗೋಡೆ ಮಧ್ಯದಲ್ಲಿ ನಮ್ಮ ಚೌಕಟ್ಟುಗಳಲ್ಲಿ ನೋಡೋ ಅಂಥದ್ದಲ್ಲ. ಒಂದು ಫ್ಯಾಮಿಲಿ ಸಮೇತವಾಗಿ ಎಲ್ಲ ಚಿಕ್ಕ ಮಕ್ಕಳಿಂದ ಈ ನಮ್ಮ ಅಜ್ಜಿ ತಾತಂದಿರ ಜೊತೆ ಕೂತ್ಕೊಂಡು ಅಷ್ಟು ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಟೈಮ್ ಲೂಪ್ ಬಂದಿದ ತಕ್ಷಣ ತುಂಬ ಲಿಮಿಟೆಡ್ ಆಡಿಯನ್ಸ್, ಇಷ್ಟು ಜನಕ್ಕೆ ಮಾತ್ರ ಅನ್ನೋದಲ್ಲ, ಇಡೀ ಫ್ಯಾಮಿಲಿಗೆ ಮಾಡಿರುವಂಥ ಸಿನಿಮಾ ಇದು. ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಆಮೇಲೆ ಪ್ರತಿ ಹಂತದಲ್ಲೂ ನಾವು ಅಂದರೆ ಫ್ರಮ್ ಸ್ಟಾರ್ಟ್ ಟು ಎಂಡ್ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಥವಾ ಏನು ಕಷ್ಟಪಟ್ಟಿದ್ದೀವಿ ಅನ್ನೋದು, ಅಂದರೆ ಪ್ರತಿಯೊಬ್ಬರು ಎಫರ್ಟ್ ಕೂಡ ಇದರಲ್ಲಿದೆ. ಸೊ ಆ ಎಫರ್ಟ್ಗೆ ಏನಂತಾರೆ, ಅದನ್ನು ನೀವೇ ತಲುಪಿಸೋದು. ಅಂದರೆ ಮೀಡಿಯಾದವರಾಗಲಿ ಅಥವಾ ಜನರಿಂದ ಜನಕ್ಕೆ ಮೌತ್ ಟಾಕ್ ಅಂತ ನಾವೇನು ಹೇಳ್ತೀವಿ, ಇದು ಚೆನ್ನಾಗಿದೆ ಅಂತ ಪ್ರತಿಯೊಬ್ಬರು ಹೇಳಿದಾಗ ಮಾತ್ರ ಎಲ್ಲರಿಗೂ ತಲುಪುತ್ತೆ. ಇವತ್ತಿಗೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಬರ್ತಿದೆ ಪ್ರತಿಕ್ರಿಯೆ. ಬೆಳಗ್ಗೆಯಿಂದ ಫೋನ್ ಕಾಲ್ಸ್ಗಳು ಬರ್ತಿರೋದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮಾಧ್ಯಮ ಮಿತ್ರರು ನಾವು ಏನಿದ್ದೀವಿ, ನಾನು ಅವತ್ತು ಹೇಳಿದೆ, ಇಲ್ಲಿವರೆಗೂ ನಮ್ಮ ಸಿನಿಮಾ ಆಗಿತ್ತು, ಇದು ಮುಂದೆ ನಿಮ್ಗಳ ಸಿನಿಮಾ, ಜನಗಳ ಸಿನಿಮಾ, ಅವ್ರುಗಳೇ ಇದನ್ನು ತಗೊಂಡೋಗಿ ಸಕ್ಸಸ್ ಮಾಡಬೇಕು. ನನಗೆ ತುಂಬ ಖುಷಿಯಾಗಿದ್ದೇನು ಅಂತಂದರೆ ಮ್ಯೂಸಿಕಲ್ ಪಾರ್ಟ್ ನನಗೆ. ಅಂದರೆ ಇವಾಗ ಒಬ್ಬ ಎಡಿಟ್ರು ಏನೇ ಸ್ಟೈಲಿಶಾಗಿ ಕಟ್ ಮಾಡ್ಬೋದು ಅಥವಾ ಏನೇ ಮಾಡ್ಬೋದು, ಅಲ್ಟಿಮೇಟ್ಲಿ ಅದು ಏನಂತಾರೆ ಮ್ಯೂಸಿಕ್ ಅದಕ್ಕೆ ತುಂಬಿದಾಗ ಅಥವಾ ಅದಕ್ಕೆ ಒಂದು ಸೌಂಡ್ ತುಂಬಿದಾಗ ಮಾತ್ರ ಅದನ್ನು ಜೀವಿಸೋಕ್ಕೆ ಸಾಧ್ಯ. ಇವತ್ತು ಏನೋ ಅಂದರೆ ತುಂಬ ಎಕ್ಸ್ಪೀರಿಯನ್ಸಲ್ಲಿ ನೋಡಿದಾಗ ಮ್ಯೂಸಿಕ್ ನನಗೆ ಸಖತ್ ಇಷ್ಟ ಆಯಿತು. ನನಗೆ ಟು ಬಿ ಫ್ರ್ಯಾಂಕ್ ಅಂದರೆ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿದ್ದಾರೆ ನನಗೆ. Good evening everyone. I'm from Chennai actually, learning Kannada lyrics, and Karthik Bhupati and myself Hari Ajay did this movie. This is our first debut movie. I want to thank director Girish and producer. This is our first movie. We gave our best. So see you later. Thank you so much.